ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯದ ನೀಲನಕ್ಷೆಯನ್ನು ಚರ್ಚೆ ಮಾಡೋಣ. ಈಗ ವಿಜ್ಞಾನ ವಿಷಯದಲ್ಲಿ ಇರ್ತಕ್ಕಂಥ ಎಲ್ಲ ಘಟಕಗಳಿಗೆ 1, 2, 3 ಮತ್ತು 4 ಅಂಕದ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಘಟಕವಾರು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ನೀಲನಕ್ಷೆಯನ್ನು ಚರ್ಚೆ ಮಾಡೋಣ. ಈಗ ಘಟಕವಾರು ಯಾವ ರೀತಿ 1 ಅಂಕಗಳನ್ನು, 2 ಅಂಕಗಳನ್ನು, 3 ಅಂಕಗಳನ್ನು ಮತ್ತು 4 ಅಂಕಗಳನ್ನು ಮತ್ತು 5 ಅಂಕದ ಪ್ರಶ್ನೆಗಳನ್ನು ಯಾವ ಘಟಕಕ್ಕೆ ಮೀಸಲಾಗಿದೆ ಅನ್ನೋದನ್ನ ಒಂದು ಚರ್ಚೆ ಮಾಡೋಣ. 2024 ಮತ್ತು 25 ಮತ್ತು 26ನೇ ಸಾಲಿನಲ್ಲಿ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ, ಅಂಕವಾರು ಯಾವ ರೀತಿ ಹಂಚಿಕೆ ಆಗಿರ್ತದೆ ಅನ್ನೋದು ಇಲಾಖೆ ಪ್ರಕಟಿರ್ತಕ್ಕಂಥ ಒಂದು ನೀಲನಕ್ಷೆ ಇಲ್ಲಿದೆ ನೋಡಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಘಟಕ ಸಂಬಂಧಿಸಿದಂತೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಒಂದು ಪ್ರಶ್ನೆ ಇರ್ತದೆ. ಇನ್ನು ಈ ಘಟಕದಲ್ಲಿ 2 ಅಂಕದ ಪ್ರಶ್ನೆ ಬರಲ್ಲ. ಇನ್ನು 3 ಅಂಕದ ಪ್ರಶ್ನೆ ಒಂದಿರ್ತದೆ. ಒಟ್ಟಾರೆಗಿರ್ತಕ್ಕಂಥ ಪ್ರಶ್ನೆಗಳು 2, ಅಂಕಗಳು 4 ಆಗ್ತದೆ. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಘಟಕಕ್ಕೆ ಸಂಬಂಧಿಸಿದ ಅಂದ್ರೆ ಅಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಈ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ ಒಂದಿರ್ತದೆ, 2 ಅಂಕದ ಪ್ರಶ್ನೆ ಒಂದಿರ್ತದೆ, ಆಮೇಲೆ 3 ಅಂಕದ ಪ್ರಶ್ನೆ ಒಂದಿರ್ತದೆ. ಒಟ್ಟಾರೆ ಇರ್ತಕ್ಕಂಥ ಪ್ರಶ್ನೆಗಳು 3, ಒಟ್ಟು ಅಂಕಗಳು 6. ಇನ್ನು ಲೋಹಗಳು ಮತ್ತು ಅಲೋಹಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಇರ್ತಕ್ಕಂಥ ಪ್ರಶ್ನೆಗಳು 4, ಒಟ್ಟು ಅಂಕಗಳು 7. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 2, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ ಇಲ್ಲ, 4 ಅಂಕದ ಪ್ರಶ್ನೆ 1. ಒಟ್ಟಾಗಿರ್ತಕ್ಕಂಥ ಪ್ರಶ್ನೆಗಳು 4, ಒಟ್ಟು ಅಂಕಗಳು 8. ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್ ಅಂತ ಕರಿತೇವೆ. ಲೈಫ್ ಪ್ರೊಸೆಸ್ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 4, ಅಂಕಗಳು 8. ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 6. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ, ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಈ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 2 ಇರ್ತದೆ, ಆಮೇಲೆ 5 ಅಂಕದ ಪ್ರಶ್ನೆ 1 ಇರ್ತದೆ. ಒಟ್ಟು ಪ್ರಶ್ನೆಗಳು 3, ಅಂಕಗಳು 7. ಇನ್ನು ಅನುವಂಶೀಯತೆ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 2, ಅಂಕಗಳು 4. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 8. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐಸ್ ಆ್ಯಂಡ್ ಕಲರ್ಫುಲ್ ವರ್ಡ್ಸ್ ಈ ಘಟಕಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 7, ಒಟ್ಟು ಅಂಕಗಳು 5. ಇನ್ನು ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 4, ಒಟ್ಟು ಅಂಕಗಳು 8. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ಘಟಕಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 6. ಇನ್ನು ನಮ್ಮ ಪರಿಸರ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು 3 ಅಂಕದ ಪ್ರಶ್ನೆ 1, ಒಂದೇ ಪ್ರಶ್ನೆ ಇರ್ತಕ್ಕಂಥದ್ದು 3 ಅಂಕ. ಒಟ್ಟಾರೆ ಇರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು 16, 2 ಅಂಕದ ಪ್ರಶ್ನೆಗಳು ಇರ್ತಕ್ಕಂಥದ್ದು 8, 3 ಅಂಕದ ಪ್ರಶ್ನೆ ಇರ್ತಕ್ಕಂಥದ್ದು 9,
4 ಅಂಕದ ಪ್ರಶ್ನೆ ಇರ್ತಕ್ಕಂಥದ್ದು 4, 5 ಅಂಕದ ಪ್ರಶ್ನೆ ಇರ್ತಕ್ಕಂಥ 1, ಟೋಟಲ್ ಆಗಿ 38 ಪ್ರಶ್ನೆಗಳು 80 ಅಂಕ ಇರ್ತಕ್ಕಂಥದ್ದು. ಹಂಗಾರೆ ಇಲ್ಲಿ ವಿದ್ಯಾರ್ಥಿಗಳು ಏನು ಅವಲೋಕನ ಮಾಡಬೇಕಂದ್ರೆ ಯಾವ ಘಟಕಕ್ಕೆ ಹೆಚ್ಚು ಅಂಕಗಳನ್ನ ಮೀಸಲಾಗಿಡಲಾಗಿದೆ. ಹಾಗಾದ್ರೆ ಇಲ್ಲಿ ನೋಡಿ ಈ 8 ಇರ್ತಕ್ಕಂಥ ಅಂಕಗಳು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 8 ಅಂಕ, ಜೀವಕ್ರಿಯೆಗಳು 8 ಅಂಕದ, ಆಮೇಲೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ 8 ಅಂಕದ, ವಿದ್ಯುತ್ ಶಕ್ತಿ 8 ಅಂಕದ. ಒಟ್ಟಾರೆಯಾಗಿ ಈ 4 ಘಟಕವನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಂಡಿದ್ದಾದ್ರೆ ಎಲ್ಲ ರೀತಿಯ ನೋಟ್ಸನ್ನು ತಯಾರು ಮಾಡಿಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ನೀಲಕ್ಷೆ ಆಧಾರದ ಮೇಲೆ ಇಲ್ಲಿ ಕೇಳ್ತಕ್ಕಂಥ ನೀಲಕ್ಷೆ ಇಲ್ಲಿ 1 ಅಂಕದ್ದು 2 ಅಂಕದ್ದು ಯಾವ ಘಟಕಕ್ಕೆ ಮೀಸಲಾಗಿದೆ ಆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದು ತಿಳ್ಕೊಂಡು ಈ 4 ಘಟಕವನ್ನು ನೀವು ರೂಢಿ ಮಾಡಿಕೊಂಡಿದ್ದಾರೆ 8 32 ಅಂಕಗಳನ್ನು ಪಡಿಬೋದು. ಅಂದ್ರೆ ನೀವು ಪಾಸಿಂಗ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಯಾವ್ಯಾವ ಟಾಪಿಕ್ ಅನುಗುಣವಾಗಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೋ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳು ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಮುಂದಿನ ವಿಡಿಯೋಗಳು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಈಗ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಘಟಕದಲ್ಲಿ 1 ಅಂಕದ ಪ್ರಶ್ನೆ 1, ಆಮೇಲೆ 3 ಅಂಕದ ಪ್ರಶ್ನೆ 1, ಒಟ್ಟಾರೆ 2 ಪ್ರಶ್ನೆಗಳು ಕೇಳ್ತಾರೋ. ಹಂಗಾರೆ ಯಾವ ರೀತಿ ಕೇಳ್ತಾರೋ ಅನ್ನೋದನ್ನು ಘಟಕವಾರು ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು.